ಕಾರ್ಯಕರ್ತ ಬಂದರು ಒಂದು ಸೂಚನೆ ಯಾರು ಕೊಡ್ತಾರೆ ಆ ಸೂಚನೆ ಅಂತ ಪಾಲನೆ ಮಾಡಿ ಶಿಕ್ಷಣ ಯಾರಾದ್ರೂ ಈ ಭಾಗದಲ್ಲಿದೆ ಮರದ ಕೆಳಗಡೆ ಇರುವಂತ ರೈತರು ಧನ್ಯವಾದ ಇದ್ರೆ ಮುಂದೆ ಬರಬೇಕು. ಅಂದ್ರೆ ಆಯ್ತದ ಜಾಸ್ತಿ ಮಾತಾಡ್ಸ 1 ನಿಮಿಷದೊಳಗೆ ಅಷ್ಟೇ. ಒತ್ತಾಯಿಸಿ ಪ್ರತಿಭಟನೆಯನ್ನ ಮಂಡ್ಯ ಜಿಲ್ಲೆ ಇವತ್ತು ಕರೆದಿದೆ. ಅದರ ಫಲವಾಗಿ ಮಂಡ್ಯ ಜಿಲ್ಲೆ ರೈತಾಪಿ ವರ್ಗ ಇವತ್ತು ಬಂದಿದೆ. ನಾವು ಕಾವೇರಿ ನೀರನ್ನ ನಿಲ್ಲಿಸುವವರೆಗೂ ನಮ್ಮ ಹೋರಾಟ ನಿರಂತರ ಪ್ರಸ್ತಾಪ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಮುಖಂಡಗಳು, ಜಿಲ್ಲೆಯ ಅಧ್ಯಕ್ಷರು ಎಲ್ಲರೂ ರೈತರ ಎಲ್ಲ ಸಾಧಿಸ್ತಾ ದಯಮಾಡಿ ಕೂಡಬೇಕು. ನಿರ್ವಾಹಕಲ್ಲಿರುವಂತಹ ಸ್ವಲ್ಪ ಈಗ ನೀರು ಕೊರತೆ ಇದೆ. ಈಗಿರೋ ಬೆಳೆಗೆ ನೀರು ಸಾಲ್ತಾ ಇಲ್ಲ. ತಕ್ಷಣ ನಿಲ್ಲಿಸ್ಬೇಕು. ನಿಲ್ಲಿಸ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋದಾಗ್ಲಿ. ನಿಲ್ಲಿಸೋ ಧೈರ್ಯ ಮಾಡಲಿಲ್ಲ ಅಂತಂದ್ರೆ ಇವರು ನಮ್ಮ ವಿರೋಧಿಗಳು. ನಮ್ಗೆ ಅನ್ಯಾಯ ಮಾಡೋಕ್ಕೆ ಬಂದಂಥದ್ದು DK ಶಿವಕುಮಾರ್ ಮಾತಿದೆಯಲ್ಲ, ಬಹುಶಃ ಮಂಡ್ಯ ರೈತರಿಗೆ ಸವಾಲು. ನೀವು ಬೇಕಾದ್ರೆ ಕೋರ್ಟ್ಗೆ ಹೋಗಿರೋ ದುರಾಂಕಾರ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಆ ಮಾತನಾಡಬಾರ್ದು. ಇದಕ್ಕೆ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರನೇ ಕಾರಣ. ನಮ್ಮ ಜಿಲ್ಲೆಯಿಂದ ಆಯ್ಕೆ ಆಗಿರುವಂಥ ಶಾಸಕರುಗಳು ಡಬಲ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಮಂಡ್ಯಕ್ಕೆ ಬಂದಾಗ ಒಂದು ಮಾತು, ಬೆಂಗಳೂರಿನ ವಿಧಾನಸೌಧಕ್ಕೆ ಹೋದಾಗ ಮಾತು. ಆ ಮಾತು ಮಂಡ್ಯ ರೈತರಿಗೆ ಮಾಡೋ ವಂಚನೆ. ಆ ವಂಚನೆ ಮಾಡಬಾರ್ದು ಅನ್ನೋ ಎಚ್ಚರಿಕೆಯನ್ನು ಹೇಳ್ತೀನಿ. ನೀರು ತಕ್ಷಣ ನಿಲ್ಲಿಸಬೇಕು. ಕಾರ್ಯಕರ್ತ ಬಂದರು ಒಂದು ಸೂಚನೆ ಯಾರು ಕೊಡ್ತಾರೆ ಆ ಸೂಚನೆ ಅಂತ ಪಾಲನೆ ಮಾಡಿ ಶಿಕ್ಷಣ ಯಾರಾದ್ರೂ ಈ ಭಾಗದಲ್ಲಿದೆ ಮರದ ಕೆಳಗಡೆ ಇರುವಂತ ರೈತರು ಧನ್ಯವಾದ ಇದ್ರೆ ಮುಂದೆ ಬರಬೇಕು. ಅಂದ್ರೆ ಆಯ್ತದ ಜಾಸ್ತಿ ಮಾತಾಡ್ಸ 1 ನಿಮಿಷದೊಳಗೆ ಅಷ್ಟೇ. ಒತ್ತಾಯಿಸಿ ಪ್ರತಿಭಟನೆಯನ್ನ ಮಂಡ್ಯ ಜಿಲ್ಲೆ ಇವತ್ತು ಕರೆದಿದೆ. ಅದರ ಫಲವಾಗಿ ಮಂಡ್ಯ ಜಿಲ್ಲೆ ರೈತಾಪಿ ವರ್ಗ ಇವತ್ತು ಬಂದಿದೆ. ನಾವು ಕಾವೇರಿ ನೀರನ್ನ ನಿಲ್ಲಿಸುವವರೆಗೂ ನಮ್ಮ ಹೋರಾಟ ನಿರಂತರ ಪ್ರಸ್ತಾಪ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಮುಖಂಡಗಳು, ಜಿಲ್ಲೆಯ ಅಧ್ಯಕ್ಷರು ಎಲ್ಲರೂ ರೈತರ ಎಲ್ಲ ಸಾಧಿಸ್ತಾ ದಯಮಾಡಿ ಕೂಡಬೇಕು. ನಿರ್ವಾಹಕಲ್ಲಿರುವಂತಹ ಸ್ವಲ್ಪ ಈಗ ನೀರು ಕೊರತೆ ಇದೆ. ಈಗಿರೋ ಬೆಳೆಗೆ ನೀರು ಸಾಲ್ತಾ ಇಲ್ಲ. ತಕ್ಷಣ ನಿಲ್ಲಿಸ್ಬೇಕು. ನಿಲ್ಲಿಸ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋದಾಗ್ಲಿ. ನಿಲ್ಲಿಸೋ ಧೈರ್ಯ ಮಾಡಲಿಲ್ಲ ಅಂತಂದ್ರೆ ಇವರು ನಮ್ಮ ವಿರೋಧಿಗಳು. ನಮ್ಗೆ ಅನ್ಯಾಯ ಮಾಡೋಕ್ಕೆ ಬಂದಂಥದ್ದು DK ಶಿವಕುಮಾರ್ ಮಾತಿದೆಯಲ್ಲ, ಬಹುಶಃ ಮಂಡ್ಯ ರೈತರಿಗೆ ಸವಾಲು. ನೀವು ಬೇಕಾದ್ರೆ ಕೋರ್ಟ್ಗೆ ಹೋಗಿರೋ ದುರಾಂಕಾರ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಆ ಮಾತನಾಡಬಾರ್ದು. ಇದಕ್ಕೆ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರನೇ ಕಾರಣ. ನಮ್ಮ ಜಿಲ್ಲೆಯಿಂದ ಆಯ್ಕೆ ಆಗಿರುವಂಥ ಶಾಸಕರುಗಳು ಡಬಲ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಮಂಡ್ಯಕ್ಕೆ ಬಂದಾಗ ಒಂದು ಮಾತು, ಬೆಂಗಳೂರಿನ ವಿಧಾನಸೌಧಕ್ಕೆ ಹೋದಾಗ ಮಾತು. ಆ ಮಾತು ಮಂಡ್ಯ ರೈತರಿಗೆ ಮಾಡೋ ವಂಚನೆ. ಆ ವಂಚನೆ ಮಾಡಬಾರ್ದು ಅನ್ನೋ ಎಚ್ಚರಿಕೆಯನ್ನು ಹೇಳ್ತೀನಿ. ನೀರು ತಕ್ಷಣ ನಿಲ್ಲಿಸಬೇಕು.